ಶ್ರೀಚಕ್ರಧಾರಿಗೆ ಮಣಿಯಲಾಡಿ ಹಾಲ್ಗೆ ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ಡೆಮೋದಲ್ಲೇ ನೋಡಿದ್ರಲ್ಲ, ನಿಮ್ಮ ಚಿಕ್ಕ ಮಗುವಿನ ನಾಮಕರಣ ಫಂಕ್ಷನ್ ಇರುವಾಗ ಒಂದು ವಿಡಿಯೋ ಎಡಿಟ್ ಮಾಡ್ಕೊಳ್ಳೋದು ಹೇಗೆ ಮತ್ತೆ ಅತಿ ಸುಲಭವಾಗಿ ಎಡಿಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ಆ ವಿಡಿಯೋಗೆ ಬೇಕಾಗಿರೋದು ಅಂತಂದ್ರೆ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ಒಂದು ಆ್ಯಪ್ ಬೇಕಾಗುತ್ತೆ. ಇದಕ್ಕೆ ಬೆಸ್ಟ್ ಅಂತ ಆ್ಯಪ್ ಅಂತ ಹೇಳೋದಾದ್ರೆ ನನ್ನ ಸಜೆಷನ್ ಪ್ರಕಾರ ಅಲೈಟ್ ಮೋಷನ್ ಆ್ಯಪ್. ನೋಡಿ, ಈ ತರ ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಇದಕ್ಕೆ ನಿಮಗೆ ಪ್ರಾಜೆಕ್ಟ್ ಲಿಂಕ್ ಬೇಕಾಗುತ್ತೆ. ಪ್ರಾಜೆಕ್ಟ್ ಲಿಂಕ್ ಬೇಕಪ್ಪ ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರಾಜೆಕ್ಟ್ ಲಿಂಕ್ ಅಂತ ಹಾಕಿರ್ತೀನಿ. ಹೋಗ್ಬಿಟ್ಟು ಪ್ರಾಜೆಕ್ಟ್ ಲಿಂಕ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಈ ತರ ನಿಮಗೆ ಲಿಂಕು ಓಪನ್ ಆಗುತ್ತೆ. ಈ ತರ ಓಪನ್ ಆದ್ಮೇಲೆ ಇಲ್ಲಿ ನೀವು ಒಂದು ಸ್ವಲ್ಪ ಎಡಿಟ್ಗಳು ಮಾಡ್ಕೋಬೇಕಾಗುತ್ತೆ. ಇಲ್ಲೇನು ಜಾಸ್ತಿ ಎಡಿಟ್ ಮಾಡೋ ಅವಶ್ಯಕತೆ ಇರಲ್ಲ ನಿಮಗೆ. ನೋಡ್ತಾ ಇದ್ದೀರಾ ನೋಡಿ, ಈ ತರ ಇಲ್ಲಿ ನಾನು ಎಲ್ಲಾನು ರೆಡಿ ಮಾಡಿ ಕೊಟ್ಟಿರ್ತೀನಿ. ನಿಮ್ಮ ಹೌಸ್ ನೇಮ್ ಏನಿದೆ ಚೇಂಜ್ ಮಾಡ್ಕೊಳ್ಳೋದು, ಮತ್ತೆ ನಿಮ್ಮ ಮಗುವಿಗೆ ಯಾವ ನೇಮ್ ಇಡ್ತಾ ಇದ್ರೆ ಆ ನೇಮ್ನ ಹಾಕೊಳ್ಳೋದು, ಮತ್ತೆ ಡೇಟ್ ಯಾವಾಗ ಯಾವ ಡೇಟಿಗೆ ನೀವು ನಾಮಕರಣ ಮಾಡ್ತಾ ಇರ್ತೀರಾ ಆ ಡೇಟ್ನ ಹಾಕೊಳ್ಳೋದು, ಮತ್ತೆ ಅದು ಬಿಟ್ರೆ ಕೆಳಗಡೆಗೆ ಆ ಸ್ಥಳ, ಯಾವ ಸ್ಥಳದಲ್ಲಿ ನೀವು ನಾಮಕರಣ ಮಾಡ್ತಾ ಇದ್ದೀರಾ ಅದನ್ನ ಮಾಡ್ಕೊಂಡು ಈ ತರ ಎಡಿಟಿಂಗ್ ಮಾಡ್ಕೊಂಡು ನಿಮ್ಮ ಸ್ಟೇಟಸ್ ಹಾಕೊಂಡ್ರೆ ನಿಮ್ಮ ಬಂಧು ಮಿತ್ರರಿಗೆ ಮತ್ತು ಆಹ್ವಾನ ಪತ್ರಿಕೆ ಕೊಟ್ಟ ಹಾಗೆ ಆಗುತ್ತೆ ಅಂತ ನಾನು ವಿಡಿಯೋ ರೆಡಿ ಮಾಡಿ ಕೊಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಹೌಸ್ ನೇಮ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಾನು ಕೊಟ್ಟಿರುವಂತ ಡೆಮೋ ಹೌಸ್ ನೇಮ್ನ ರಿಮೂವ್ ಮಾಡ್ಕೊಳ್ಳಿ. ನೋಡಿ, ಈ ತರ ರಿಮೂವ್ ಮಾಡ್ಕೊಳ್ಳಿ. ನಿಮಗೆ ಗೂಗಲ್ ಅಲ್ಲಿ ಬಂದ್ಬಿಟ್ಟು ಸರ್ಚ್ ಮಾಡಿ ಸಂಕ ಅಂತ ಸರ್ಚ್ ಮಾಡಿ. ಇಲ್ಲಿ ನಾವು ನುಡಿ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಹಂಗಾಗಿ ಸಂಕ ಅಂತ ಸರ್ಚ್ ಮಾಡ್ಬಿಟ್ಟು ಲೆಫ್ಟ್ ಸೈಡಿಗೆ ನೀವು ಲಿರಿಕ್ಸ್ ನ ನಿಮ್ಮ ಹೌಸ್ ನೇಮ್ ನ ಹಾಕೊಳ್ಳಿ. ಈ ತರ ನೇಮ್ ಹಾಕೊಂಡ್ರೆ ಈ ತರ ಕನ್ನಡದಲ್ಲೇ ಬರ್ಕೊಳ್ಳಿ. ನೀವು ಇಂಗ್ಲಿಷ್ ನಲ್ಲಿ ಈ ಕಡೆ ರೈಟ್ ಸೈಡ್ ಕನ್ವರ್ಟ್ ಆಗುತ್ತೆ. ಯೂನಿಕ್ ಕೋಡ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೋಡ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಲಿರಿಕ್ಸ್ ನ ನೀವು ಕಾಪಿ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಕುಟುಂಬದ ನೇಮ್ ನ ಕಾಪಿ ಮಾಡ್ಕೋಬೇಕಾಗುತ್ತೆ. ಕಾಪಿ ಮಾಡ್ಕೊಂಡು ರಿಟರ್ನ್ ಅಲರ್ಟ್ ಮೋಷನ್ಗೆ ಬಂದು ಪೇಸ್ಟ್ ಹೊಡಿಬೇಕಾಗುತ್ತೆ. ಪೇಸ್ಟ್ ಮಾಡಿದ್ರೆ ನೋಡಿ, ಈ ತರ ನಿಮ್ಗೆ ನಿಮ್ಮ ಕುಟುಂಬದವರ ನೇಮು ಕುಂತ್ಬಿಡುತ್ತೆ. ಕುತ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ಬಂದ್ರೆ ನೇಮ್ ಅಂತಿದೆ ನೋಡಿ, ನೇಮ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿರೋ ನೇಮ್ ನ ಡಿಲೀಟ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಮಗುವಿನ ನೇಮ್ ನ ಇಲ್ಲಿ ಹಾಕೊಳ್ಳಿ. ನೋಡಿ, ಇವಾಗ ನಾನು ಹಾಕೋತಾ ಇದ್ದೀನಿ ಕನ್ನಡದಲ್ಲೇ. ನೋಡಿ, ಪಲ್ಲವಿ ಅಂತ ಕನ್ನಡದಲ್ಲಿ ಬರ್ಕೊಂಡಿದ್ದೀನಿ. ಇಲ್ಲಿ ರೈಟ್ ಸೈಡಿಗೆ ನಿಮ್ಗೆ ಕೋಡ್ ಕನ್ವರ್ಟ್ ಆಗುತ್ತೆ. ಆ ಕೋಡ್ ನ ಕನ್ವರ್ಟ್ ಆಗಿರೋದನ್ನ ಕಾಪಿ ಮಾಡ್ಕೊಂಡು ತಿರ್ಗಾ ಅಲರ್ಟ್ ಮೋಷನ್ ಬಂದು ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ್ಮೇಲೆ ನೋಡಿ, ಈ ತರ ನಿಮ್ಗೆ ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗುವಂಗೆ ಇಟ್ಕೊಳ್ಳಿ. ಇದೇನಾದ್ರೂ ನಿಮ್ಗೆ ಕಲರ್ ಚೇಂಜ್ ಮಾಡ್ಬೇಕಾಗಿತ್ತು ಟೆಕ್ಸ್ಟ್ ಅಂತಂದ್ರೆ ಇಲ್ಲಿ ಕಲರ್ ಅಂತಿದೆ ನೋಡಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಯಾವ ಕಲರ್ ಬೇಕಾದ್ರೂ ನೀವು ಚೇಂಜ್ ನ ಮಾಡ್ಕೋಬಹುದು. ನೋಡಿ, ಇದೇ ಕಲರ್ ಇಡ್ಬೇಕಂತ ಏನಿಲ್ಲ, ನಿಮ್ಗೆ ಯಾವ ಇಷ್ಟ ಆಗುತ್ತೆ. ಮತ್ತೆ ಇಲ್ಲಿ 3 ಆಪ್ಷನ್ ಇದಾವೆ. ಯಾವ ತರನಾದ್ರೂ ನೀವು ಕಲರ್ನ ಚೇಂಜ್ ಮಾಡ್ಕೋಬಹುದು. ನೋಡಿ, ಈ ತರ ನಿಮ್ಗೆ ಕಲರ್ನ ಚೇಂಜ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಇನ್ನೊಂದು ಥರ್ಡ್ ಆಪ್ಷನ್ ಇದೆ, ಇದು ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ, ಈ ತರ ಕಲರ್ನ ನೀವು ಇಟ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಯಾವ್ದು ಚೆನ್ನಾಗ್ ಅನ್ಸುತ್ತೆ ಅದನ್ನ ನೀವು ನೋಡಿ, ಈ ತರ ಇದು ಚೆನ್ನಾಗ್ ಅನಿಸ್ತಾ ಇಲ್ಲ, ಒಂಥರ ಇದನ್ನ ಇಟ್ಕೊಳ್ಳೋಣ. ನಿಮ್ಗೆ ಯಾವ ತರ ಕಂಫರ್ಟಬಲ್ ಆಗುತ್ತೆ ಆ ತರ ನೇಮ್ ನ ನೀವು ಇಲ್ಲಿ ಕಲರ್ ನ ನೀವು ಆಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಬಾರ್ಡರ್ ಅಂತಿದೆ ನೋಡಿ, ಬಾರ್ಡರ್ ಶಾಡೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೀವು ಏನಾದ್ರು ಬಾರ್ಡರ್ ಕೊಡ್ತಾ ಇದ್ರೆ ವೈಟ್ ಬಾರ್ಡರ್ ಕೊಟ್ಬಿಟ್ಟು ಈ ತರ ಇಲ್ಲಿ ಕೆಳಗಡೆ 3ನೇ ಆಪ್ಷನ್ ಮೇಲೆ ಬಂದ್ಬಿಟ್ಟು ಇಲ್ಲಿ ನೀವು ಬ್ಲಾಕ್ ಶಾಡೋನ ಹಾಕ್ಬಿಟ್ರು ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಅಂತಂದ್ರೆ ವೈಟ್ ಶಾಡೋನ ಹಾಕೊಳ್ಳಿ, ಅದನ್ನು ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ತರ ಚೆನ್ನಾಗಿ ಕಾಣಿಸಿಲ್ಲ ಅಂತಂದ್ರೆ ಅದನ್ನ ನೀವು ಇಲ್ಲಿ ಕ್ಲಿಕ್ ಮಾಡಿರ್ತೀವಿ ನೋಡಿ, ತಕೊಂಡ್ಬಿಡಿ, ರಿಮೂವ್ ಮಾಡ್ಕೊಂಬಿಡಿ. ನೋಡಿ, ಈ ತರ ನೋಡಿ, ಚೆನ್ನಾಗಿ ಕಾಣಿಸಿದ್ರೆ ಇಟ್ಕೊಳ್ಳಿ, ನಿಮ್ಗೆ ಚೆನ್ನಾಗಿ ಅನ್ಸಿದ್ರೆ. ಇಲ್ಲ ಅಂತಂದ್ರೆ ಬೇಡ ಅಂದ್ರೆ ಬಿಟ್ಟಾಕಿ. ನೋಡಿ, ಇವಾಗ ನಾನು ಅದನ್ನ ರಿಮೂವ್ ಮಾಡ್ತಾ ಇದ್ದೀನಿ. ಬಾರ್ಡರ್ ಶಾಡೋನ ರಿಮೂವ್ ಮಾಡ್ತಾ ಇದ್ದೀನಿ. ಥರ್ಡ್ ಆಪ್ಷನ್ ಇದನ್ನು ರಿಮೂವ್ ಮಾಡ್ತಾ ಇದ್ದೀನಿ. ಅಷ್ಟೇ ಇಟ್ಕೊಳ್ಳೋಣ. ಇಲ್ಲಿ ಡೇಟ್ ಅಂತಿದೆ ನೋಡಿ, ಡೇಟ್ ನ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಡೇಟ್ ನ ನೀವು ಯಾವ ಡೇಟ್ ಇರುತ್ತೆ ನಿಮ್ ಡೇಟ್ ಹಾಕೊಳ್ಳಿ. ಇಲ್ಲಿ ಈ ತರ ಹಾಕೊಂಡು ಡೇಟು, ಮಂತ್ ಮತ್ತೆ ಇಲ್ಲಿ ಇಯರ್ ನ ಹಾಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ತಾ ಇದ್ರೆ ಇಲ್ಲಿ ಸ್ಥಳ, ಇಲ್ಲಿ ಒಂದು ಆಪ್ಷನ್ ಇರ್ತವೆ ನೋಡಿ, ಟೆಕ್ಸ್ಟ್ ನೀವು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಸ್ಥಳನ ನೀವು ಇಲ್ಲಿ ರಿಮೂವ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಇರೋದನ್ನ ಅಷ್ಟೇ ಸ್ಥಳ ಅಂತ ಬಿಟ್ಬಿಡಿ ಅಷ್ಟೇ. ಇಲ್ಲಿ ನೀವು ಯಾವ ಸ್ಥಳ ಅಂತ ಇರ್ತೀರಾ ಅದನ್ನ ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ಇವಾಗ ನೋಡಿ,
ಡೆಮೋಗೋಸ್ಕರ ಒಂದು ನಾನು ನೋಡಿ ಕನ್ನಡ ಟೆಕ್ಸ್ಟ್ ನ ಇಲ್ಲಿ ನೀವು ಆಡ್ ಮಾಡ್ಕೋಬೇಕಾಗತ್ತೆ ಕೀಬೋರ್ಡ್ ಅಲ್ಲಿ. ನೋಡಿ ಯಾದಗಿರಿ ಅಂತ ನಾನು ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ನೋಡಿ ಈ ತರ ಯಾದಗಿರಿ ಅಂತ ಟೈಪ್ ಮಾಡ್ಕೊಂಡು ತಾಲೂಕು, ಜಿಲ್ಲಾ, ಗ್ರಾಮ ಯಾವ್ದಾದ್ರು ನಿಮ್ದು ಏನಿರುತ್ತೆ ಅದನ್ನ ಹಾಕೊಳ್ಳಿ. ನೋಡಿ ಈ ತರ ಹಾಕೊಂಡು ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಲರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ ನ ಇಲ್ಲಿ ಆಡ್ ಮಾಡ್ಕೋಬಹುದು. ನೋಡ್ತಾ ಇದ್ದೀರಾ. ಇಷ್ಟ ಆದ್ಮೇಲೆ ಕೆಳಗಡೆ ಬಂದ್ಬಿಟ್ರೆ ಇಲ್ಲಿ ಫೋಟೋಗಳನ್ನ ನೀವು ರಿಮೂವ್ ಮಾಡ್ಬೇಕಾಗುತ್ತೆ. ಈ ವಿಡಿಯೋ ಸ್ವಲ್ಪ ಲೆಂತಿ ಆಗಿರುತ್ತೆ, ವಿಡಿಯೋ ಕೊನೆವರೆಗೂ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸ್ಟಾರ್ ಐಕನ್ ನೋಡಿ, ಆ ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಫೋಟೋ ಗ್ಯಾಲರಿ ಓಪನ್ ಆಗುತ್ತೆ. ಈ ತರ ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿ ಓಪನ್ ಆದ್ಮೇಲೆ ನಿಮ್ಗೆ ಬೇಕಾಗಿರುವಂತ ಫೋಟೋನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪ್ಲಸ್ ಐಕನ್ ಇದೆ ನೋಡಿ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡಿ ಈ ತರ ಫೋಟೋ ಬಂದು ಆಡ್ ಆಗಿಬಿಡುತ್ತೆ. ಮತ್ತೆ ರಿಟರ್ನ್ ಬನ್ನಿ. ನೋಡಿ ಈ ತರ ಆಡ್ ಆದ್ಮೇಲೆ ಮತ್ತೆ ಬೇರೆ ಪಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತೆ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಫೋಟೋನ ಆಡ್ ಮಾಡ್ಕೊಳ್ಳಿ. ಯಾವ ಫೋಟೋ ಬೇಕಾಗುತ್ತೆ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಫೋಟೋ ಕಂಫರ್ಟಬಲ್ ಆಗಿ ಸೆಲೆಕ್ಟ್ ಆಗಿರುತ್ತೆ. ನೋಡ್ತಾ ಇದ್ದೀರಾ. ಸೆಲೆಕ್ಟ್ ಆಗಿರ್ಲಿಲ್ಲ ಅಂತಂದ್ರೆ ಆ ಕಡೆ ಈ ಕಡೆ ಒಂಚೂರು ಹೋಗಿತ್ತು ಅಂದ್ರೆ ಇಲ್ಲಿ ಮೂವ್ ಅಂಡ್ ಟ್ರಾನ್ಸಾಕ್ಷನ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಜೂಮ್ ಔಟ್ ಮಾಡ್ಕೊಳ್ಳಿ. ಜೂಮ್ ಔಟ್ ಮಾಡ್ಕೊಂಡು ಮತ್ತು ಮೇಲೆ ಕೆಳಗೆ ಒಂದ್ ಸ್ವಲ್ಪ ನೀವು ಆ ಕಡೆ ಈ ಕಡೆ ನೋಡ್ಕೊಂಡು ಈಗ ಜೂಮ್ ಇನ್ ಮಾಡ್ಬಿಟ್ಟು ಕರೆಕ್ಟ್ ಆಗಿ ಫೋಟೋನ ಸೆಟ್ ಮಾಡ್ಕೊಳ್ಳಿ. ನೋಡಿ ಈ ತರ ಎಲ್ಲಾ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನಿಮ್ಗೆ ಇಷ್ಟ ಆಗುವಂತ ಫೋಟೋನ ಆಡ್ ಮಾಡ್ಕೊಳ್ಳಿ. ನೋಡಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಈ ತರ ಫೋಟೋನ ಆಡ್ ಮಾಡ್ಕೊಂಡು ನೋಡಿ ಇಲ್ಲಿ ನಾನು ಒಂದು ಎಲ್ಲಾ ಫೋಟೋಗಳ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಲೆಂತ್ ಆಗುತ್ತೆ, ಅದಕ್ಕೋಸ್ಕರ ಎಲ್ಲ ಫೋಟೋ ಮೇಲೆ ನೀವು ರೀಪ್ಲೇಸ್ ಮಾಡ್ಕೊಳ್ಳಿ. ರೀಪ್ಲೇಸ್ ಮಾಡ್ಕೊಂಡು ಇಲ್ಲಿ ಶಾಡೋ ನಾನು ಇಲ್ಲಿ ವೈಟ್ ಹಾಕಿದ್ದೀನಿ. ಏನಂತಂದ್ರೆ ಫಸ್ಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಬರುತ್ತೆ. ಇದು ವೈಟ್ ಇರೋದನ್ನ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವೈಟ್ ಇರೋದನ್ನ ನೀವು ಇಷ್ಟ ಆಗುವಂತ ಕಲರ್ ನ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಇಷ್ಟ ಆಗಿರುವಂತ ಕಲರ್ ನ ಹಾಕೊಳ್ಳಿ. ನಿಮ್ಗೆ ಚೆನ್ನಾಗಿ ಕಾಣಿಸುವಂತ ಕಲರ್ ನ, ನಾನು ವೈಟ್ ಚೆನ್ನಾಗಿ ಕಾಣಿಸುತ್ತೆ ಹಂಗಾಗಿ ಅದನ್ನ ಇಕ್ಕಿದ್ದೀನಿ. ಇಷ್ಟಾದ್ಮೇಲೆ ನೀವು ಸಾಂಗ್ ನ ಆಡ್ ಮಾಡಿರ್ಬೇಕಾಗುತ್ತೆ. ಈ ವಿಡಿಯೋದಲ್ಲಿ ನಾನು ಟೆಲಿಗ್ರಾಮ್ ಅಲ್ಲಿ ಈ ಸಾಂಗ್ ನ ನಾನು ಅಪ್ಲೋಡ್ ಮಾಡಿರ್ತೀನಿ. ಟೆಲಿಗ್ರಾಮ್ ಜಾಯಿನ್ ಆಗ್ಬಿಟ್ಟು ಈ ಸಾಂಗ್ ನ ಬ್ಯಾಕ್ ಗ್ರೌಂಡ್ ಸಾಂಗ್ ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಅದಾದ್ಮೇಲೆ ಇದನ್ನ ಆಡ್ ಮಾಡ್ಕೊಳ್ಳೋಕೆ ಇಲ್ಲಿ ಪ್ಲಸ್ ಐಕನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೀಡಿಯಂ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ವಿಡಿಯೋಗಳು ನಿಮ್ಗೆ ಬರ್ತವೆ, ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಇನ್ನೊಂದು ಆಪ್ಷನ್ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಡಿಯೋನ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಆಡಿಯೋನ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಈ ಆಡಿಯೋನು ನಿಮ್ಗೆ ಸೆಲೆಕ್ಟ್ ಮಾಡ್ಕೋಬಹುದು. ಆಡಿಯೋ ಸೆಲೆಕ್ಟ್ ಮಾಡಿ ಎಲ್ಲಿವರೆಗೂ ನಾವು ಬ್ಯಾಕ್ ಗ್ರೌಂಡ್ ಟೂಲ್ಸ್ ಗಳೆಲ್ಲ ಹಾಕಿರ್ತೀವಲ್ವಾ ಅಲ್ಲಿವರೆಗೂ ಇಟ್ಕೊಂಡು ಈ ತರ ಟ್ರಿಮ್ ಮಾಡ್ಕೊಂಡ್ಬಿಡಿ ಸೆಂಟ್ರಿಗೆ. ಈ ಕಡೆ ರೈಟ್ ಸೈಡ್ ಇರೋದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೇಲ್ಗಡೆ ಡಿಲೀಟ್ ಅನ್ನೋ ಆಪ್ಷನ್ ಇದೆ, ಡಿಲೀಟ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಬಿಟ್ರೆ ಅದು ಡಿಲೀಟ್ ಆಗಿಬಿಡುತ್ತೆ. ನೋಡಿ ಈ ತರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಮತ್ತೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಉಪಯೋಗ ಆಗಿಲ್ಲ ಅಂತಂದ್ರೂ ಉಪಯೋಗ ಆಗೋರಿಗೆ ಉಪಯೋಗ ಆಗುತ್ತೆ, ಶೇರ್ ಮಾಡಿ ವಿಡಿಯೋನ. ಈ ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು. ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಮತ್ತೆ ನಾನು ಹಾಕುವಂತ ವಿಡಿಯೋಗಳು ನಿಮ್ಗೆ ಫಸ್ಟ್ ಟೈಮ್ ನೋಟಿಫಿಕೇಶನ್ ಮುಖಾಂತರ ಬರ್ತಾವಂತ ಹೇಳ್ತಾ ನನ್ನ ಚಾನಲ್ ವಿಡಿಯೋ ನೋಡಿದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ತಿಳಿಸುತ್ತೆ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸೇವ್ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ ಪ್ಲಸ್ ಐಕನ್ ಇಲ್ಲಿ ಮೂಲೆಯಲ್ಲಿ ಒಂದು ಐಕನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಫೋನ್ ಯಾವ ರೆಸಲ್ಯೂಷನ್ ಇರುತ್ತೆ ಆ ರೆಸಲ್ಯೂಷನ್ಗೆ ನೀವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ.